ಎನ್ನುವಂತಹ ಸುದ್ದಿಯಲ್ಲಿ ಮತ್ತೊಂದು ಸುದ್ದಿ. ಕಾಂಗ್ರೆಸ್ ಪಾಳೆಯದಲ್ಲಿ ನಿಗಮ ಮಂಡಳಿ ಫೈಟ್ ಏನಿದೆ ಇದು ಮುಗಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು 8 ತಿಂಗಳು ಕಳೆದು ಹೋಗಿದೆ. ಆದ್ರೆ ನಿಗಮ ಮಂಡಳಿಯ ಜಟಾಪಟಿ ಮಾತ್ರ ನಿಲ್ಲುತ್ತಾ ಇಲ್ಲ. ಇನ್ನು ನಿಗಮ ಮಂಡಳಿ ಫೈನಲ್ ಆಗಿಲ್ಲ, ಘೋಷಣೆ ಆಗಿಲ್ಲ. ಪಟ್ಟಿ ಘೋಷಣೆ ಅಂತ ಹೇಳ್ತಿರೋವಾಗ್ಲೇ ಈಗ ಮತ್ತೆ ವಿರೋಧ ಶುರುವಾಗಿದೆ. ನಿಗಮ ಮಂಡಳಿ ಪಟ್ಟಿಗೆ ಕಾಂಗ್ರೆಸ್ ಸಚಿವರಿಂದಲೇ ಆಕ್ಷೇಪ ವ್ಯಕ್ತವಾಗಿದೆ. ನಿನ್ನೆ ತಾನೇ ಗೃಹ ಸಚಿವರು ಒಂದು ಮಾತನ್ನ ಹೇಳ್ತಾರೆ. ನಿಗಮ ಮಂಡಳಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಒಪಿನಿಯನ್ ಕೇಳಲಿಲ್ಲ, ಏಕಾಏಕಿ ಪಟ್ಟಿಯನ್ನ ಫೈನಲ್ ಮಾಡಿದ್ದಾರೆ. ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡ್ತಾರೆ, ಯಾವ ಕಾರ್ಯಕರ್ತರಿಗೆ ಕೊಡಬೇಕು ಅನ್ನುವಂತಹ ಇದರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಇರುತ್ತೆ, ಆದ್ರೆ ನಮ್ಮನ್ನೇ ಕೇಳಲಿಲ್ಲ ಅಂತ ಗೃಹ ಸಚಿವರೇ ಮಾತನ್ನ ಹೇಳಿದ್ರು. ಈಗ ಮತ್ತೆ ಒಂದಷ್ಟು ಗೊಂದಲ ಶುರುವಾಗಿದೆ. ಅಂತಿಮ ಪಟ್ಟಿ ಫೈನಲ್ ಅಂತ ಈಗಾಗಲೇ ಸಿಎಂ ಹೇಳಿದ್ದಾರೆ. ಗೊಂದಲದ ಮಧ್ಯೆ ನಿಗಮ ಮಂಡಳಿಗಳ ಶಾಸಕರ ಪಟ್ಟಿ ಏನಿದೆ ಅದು ಸಿದ್ಧ ಆಗಿದೆ ಅಂತ. 26ರಂದು ಮತ್ತೊಂದು ಸುತ್ತಿನ ಸಭೆ ನಡೆಸೋದಕ್ಕೂ ಕೂಡ ಕಾಂಗ್ರೆಸ್ ಈಗ ನಿರ್ಧಾರ ಮಾಡಿದೆ. ಶಾಸಕರಿಗೆ ಯಾವ ಮಂಡಳಿ ಕೊಡಬೇಕು ಅಂತ ನಾಯಕರು ಗೊಂದಲದಲ್ಲಿದ್ದಾರೆ. ಇದು ಕೂಡ ಬಹಳ ದೊಡ್ಡ ಜಟಾಪಟಿಗೆ ಈಗ ಕಾರಣ ಆಗುತ್ತೆ. ನಿಗಮ ಮಂಡಳಿ ಪಟ್ಟಿಗೆ ಪ್ರಮುಖವಾಗಿ ಸಿದ್ದರಾಮಯ್ಯ ಬಣದ ಸಚಿವರುಗಳು ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಎಲ್ಲ ಗೊಂದಲ ಎಲ್ಲದರ ಮಧ್ಯೆ ನಿಗಮ ಮಂಡಳಿಗೆ ಶಾಸಕರ ಪಟ್ಟಿ ಸಿದ್ಧ ಅನ್ನೋದು ಒಂದು ಕಡೆಯಿಂದ ಸಿಎಂ ಹೇಳಿಕೆ ಕೊಡ್ತಿದ್ದಾರೆ. ಅಂತಿಮ ಪಟ್ಟಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾಗೆ ರವಾನೆ, ವೇಣುಗೋಪಾಲ್ ಸಹಿ ಬಿದ್ದ ಮೇಲೆ ನಿಗಮ ಮಂಡಳಿ ಪಟ್ಟಿ ಪ್ರಕಟ ಅಂತಿದ್ದಾರೆ. ಆದರೆ ಆ ಪಟ್ಟಿಗೆ ಯಾಕಿಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆಕ್ಷೇಪ ಅಂತಂದ್ರೆ ಸಚಿವರ ವಿರುದ್ಧ ಶಾಸಕರನ್ನ ಎತ್ತುಕಟ್ಟುವಂತಹ ಕೆಲಸ ಆಗ್ತಾ ಇದೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಉದ್ದೇಶಪೂರ್ವಕವಾಗಿ ಪಟ್ಟಿಗೆ ಕೆಲವರ ಹೆಸರನ್ನ ಸೇರ್ಪಡೆ ಮಾಡಿದ್ದಾರೆ. ಈ ರೀತಿ ಮುಂದುವರೆದ್ರೆ ಪಕ್ಷಕ್ಕೆ ಚುನಾವಣೆಯಲ್ಲಿ ಅದು ಬಹಳ ದೊಡ್ಡ ಹಿನ್ನಡೆಯಾಗತ್ತೆ. ಆಕ್ಷೇಪ ಯಾರ ಮೇಲೆಲ್ಲ ಇದೆಯೋ ಅಂತಹ ಶಾಸಕರನ್ನ ಅವರ ಹೆಸರುಗಳನ್ನ ಕೈ ಬಿಡಬೇಕು, ಉದ್ದೇಶಪೂರ್ವಕವಾಗಿ ಅವರ ಹೆಸರುಗಳನ್ನ ಸೇರಿಸೋದು ಸರಿಯಾದಂತಹ ಕ್ರಮ ಅಲ್ಲ ಎನ್ನುವಂತಹ ವಾದ ಈಗ ಕೇಳಿ ಬರ್ತಾ ಇರುವಂತದ್ದು. ಸಚಿವರುಗಳ ವಿರೋಧ ಇರುವಂತಹ ಹಿನ್ನೆಲೆಯಲ್ಲೇ ಈ ನಿಗಮ ಮಂಡಳಿ ಪಟ್ಟಿ ಮತ್ತಷ್ಟು ವಿಳಂಬ ಆಗ್ತಾ ಇದೆ. ಆದರೆ ಪ್ರತಿ ಬಾರಿ ಪಟ್ಟಿ ರೆಡಿ ಅಂತಾರೆ, ಆದರೆ ರೆಡಿಯಾಗಿ ಇನ್ನೇನು ಪ್ರಕಟ ಆಗಬೇಕು ಅಷ್ಟರಲ್ಲಿ ಒಂದಿಲ್ಲೊಂದು ಬಣ ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತೆ. ಇದೇ ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ಭಾರಿ ದೊಡ್ಡ ತಲೆನೋವಾಗಿದೆ. ಹಾಗಿದ್ರೆ ಎಲ್ಲಾ ಸಿದ್ಧ ಅಂತಿದ್ದಾರೆ, ಈಗಲಾದ್ರೂ ಪಟ್ಟಿ ಘೋಷಣೆಯಾಗತ್ತಾ ಅಥವಾ ಈಗಿರುವಂತಹ ಸಮಸ್ಯೆ, ಅಸಮಾಧಾನ, ಗೊಂದಲ ಏನಿದೆ, ಆಕ್ಷೇಪಗಳು ಏನು ಕೇಳಿ ಬರ್ತಾ ಇದೆ ಅದನ್ನ ಪರಿಹರಿಸುವ ನಿಟ್ಟಿನಲ್ಲಿ ಬಣಗಳು ಯಾವ ರೀತಿಯಲ್ಲಿ ಹೆಜ್ಜೆಯನ್ನು ಇಡ್ತವೆ, ಹೈಕಮಾಂಡ್ ಏನು ನಿರ್ಧಾರಕ್ಕೆ ಬರುತ್ತೆ ಅನ್ನೋದೇ ಈಗಿರುವಂತಹ ಕುತೂಹಲ. ಇನ್ನು ಸಂಕ್ರಾಂತಿಗೆ ನಿಗಮ ಮಂಡಳಿ ಪಟ್ಟಿ ಫೈನಲ್ ಆಗತ್ತೆ, ಘೋಷಣೆ ಆಗತ್ತೆ ಅಂತ ಹೇಳಲಾಗಿತ್ತು. ಸಂಕ್ರಾಂತಿನೂ ಕಳೆದು ಹೋಯ್ತು. ಆದ್ರೆ ನಿಗಮ ಮಂಡಳಿ ಪಟ್ಟಿ ಘೋಷಣೆ ಆಗೋದಿರಲಿ, ಜಟಾಪಟಿಯೇ ಈಗ ಮುಂದುವರಿತಾ ಇದೆ. ಇದರ ಬಗ್ಗೆ ಸಾಕಷ್ಟು ಬೇಸರ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸಚಿವರು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ನಿಗಮ ಮಂಡಳಿ ಅನ್ನೋದು ಬಹಳ ದೊಡ್ಡ ಜಟಾಪಟಿಗೆ ಕಾರಣ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ. ಈಗ ಸರ್ಕಾರ ಅಧಿಕಾರಕ್ಕೆ ಬಂದು 8 ತಿಂಗಳಾಗಿ ಹೋಗಿದೆ. ನಿಗಮ ಮಂಡಳಿ ಆರಂಭದಿಂದಲೂ ಸದ್ದು ಮಾಡ್ತಾ ಇತ್ತು, ಇನ್ನೂ ಸದ್ದು ಮಾಡ್ತಾನೆ ಇದೆ. ಫೈನಲ್ ಯಾವಾಗ ಅಂತ? ಶ್ವೇತಾ, ನಿಜ, ನಿಗಮ ಮಂಡಳಿಯ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ ಬಹುತೇಕ ಸಮಸ್ಯೆಗಳನ್ನ ಎದುರು ಹಾಕೊಂಡಿದೆ. ಲೋಕಸಭಾ ಚುನಾವಣೆಯ ಈ ಸನ್ನಿವೇಶ ಅಂದ್ರೆ ಹತ್ರ ಇರುವಂತಹ ಸಂದರ್ಭದಲ್ಲಿ ನಿಗಮ ಮಂಡಳಿ ಆಯ್ಕೆ ಈಗ ಲೋಕಸಭಾ ಚುನಾವಣೆ ಮೇಲೂ ಕೂಡ ಪರಿಣಾಮ ಬೀರುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಒಂದು ಕಡೆ ಇಲ್ಲಿ ಸಿಎಂ, ಡಿಸಿಎಂ ಸಚಿವರುಗಳ ಅಭಿಪ್ರಾಯವನ್ನ ಪಡೆಯದೆ ಲಿಸ್ಟ್ ಮಾಡಿದ್ರು. ಹೈಕಮಾಂಡ್ ಹೋದಂತ ಸಂದರ್ಭದಲ್ಲಿ ಆ ಲಿಸ್ಟ್ ನಲ್ಲೂ ಕೂಡ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಕೆಲ ಬದಲಾವಣೆಗಳನ್ನು ಮಾಡಿತ್ತು. ಸೊ ಆ ಬದಲಾವಣೆಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಕೋಪಗೊಂಡು ಈಗ ಅಧಿಕೃತವಾಗಿ ಬಂದಂತ ಪಟ್ಟಿ ಕೂಡ ಘೋಷಣೆ ಆಗ್ಲಿಲ್ಲ. ಸೊ ಇದರ ನಡುವೆ ಈಗ 26ಕ್ಕೆ ಮತ್ತೊಂದು ಸುತ್ತಿನ ಸಭೆ ನಡೆಸುವಂತ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಅವತ್ತು ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ, ಜೊತೆಗೆ ಖರ್ಗೆ ಅವರು ಕೂಡ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಅವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಕೂಡ ಅವರು ಭಾಗಿಯಾಗ್ತಾ ಇದ್ದಾರೆ. ಹಾಗಾಗಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅವತ್ತು ಒಂದು ಅಂತಿಮ ತೀರ್ಮಾನಗಳು ಆಗಬಹುದು ಅಂತ ಕಾಣುತ್ತೆ. ಜೊತೆಗೆ ಸಚಿವರುಗಳಲ್ಲೂ ಕೂಡ ಸಾಕಷ್ಟು ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಕಾರಣ ಯಾರ್ಯಾರನ್ನ ಈಗ ನಿಗಮ ಮಂಡಳಿಗೆ ನೇಮಿಸ್ತಾ ಇದ್ದಾರೋ ಅವರ ಬಗ್ಗೆ ಸಚಿವರುಗಳದ್ದು ಸಾಕಷ್ಟು ಆಕ್ಷೇಪಗಳಿದಾವೆ ಮತ್ತು ಸಚಿವರುಗಳು ಹೇಳಿರುವಂತಹ ಹೆಸರುಗಳನ್ನು ಮೀರಿ ಬೇರೆ ಬೇರೆ ಹೆಸರುಗಳು ಈಗ ಕಾರ್ಯಕರ್ತರ ಪಟ್ಟಿಯಲ್ಲೂ ಪಡೆದುಕೊಂಡಿದ್ದಾವೆ. ಇದು ಒಂದು ಕಡೆ. ಇನ್ನೊಂದು ಕಡೆ ತಮಗೆ ಬೇಕಾದಂತಹ ಶಾಸಕರನ್ನು ಕೂಡ ನಿಗಮ ಮಂಡಳಿಗೆ ನೇಮಿಸಿಲ್ಲ ಅನ್ನುವಂತಹ ವಿಚಾರಕ್ಕೂ ಕೂಡ ಕೆಲ ಸಚಿವರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ತಮಗೆ ಗೊತ್ತಿರುವಂತವರಾಗ್ಲಿ ಅಥವಾ ತಮ್ಮ ಆಪ್ತ ಶಾಸಕರನ್ನ ನಿಗಮಕ್ಕೆ ನೇಮಿಸಿದ್ರೆ ಬಜೆಟ್ ಅಲೋಕೇಶನ್ ಅಂತ ಬಂದಂತ ಸಂದರ್ಭದಲ್ಲಿ ಈಗ 100 ರೂಪಾಯಿ ಅನುದಾನ ಸಿಕ್ಕಿರೋದ್ರಲ್ಲಿ 30ರಿಂದ 35% ನಿಗಮಗಳಿಗೆ ಹೋಗುತ್ತೆ. ಅಲ್ಲಿಂದಲೇ ಅದು ಹಂಚಿಕೆ ಆಗಬೇಕು. ಹಾಗಾಗಿ ನಮ್ಮನ್ನ ಮೀರಿ ನಿಗಮದಲ್ಲಿ ಬರುವಂತಹ ಶಾಸಕರು ವರ್ತಿಸಬಹುದು ಅನ್ನುವಂತಹ ಆತಂಕ ಈಗ ಸಚಿವರುಗಳಿಗೆ ಇರುವಂತದ್ದು. ಹಾಗಾಗಿ ನಮಗೆ
ಆಪ್ತರಾಗಿರುವಂತಹ ಶಾಸಕರನ್ನ ಏನಾದ್ರು ಅಲ್ಲಿ ಹಾಕೊಂಡ್ರೆ ನಮ್ಮ ಕೆಲಸ ಕೂಡ ಸಲೀಸಾಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿದ್ದಾರೆ. ಇಷ್ಟು ದಿನ ಬರೀ ಕಾರ್ಯಕರ್ತರ ಪಟ್ಟಿಗೆ ಆಕ್ಷೇಪ ಅಂತ ಕೇಳಿ ಬರ್ತಾ ಇತ್ತು. ಈಗ ಶಾಸಕರ ಪಟ್ಟಿಗೂ ಕೂಡ ಕೆಲ ಸಚಿವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಈಗಿರುವಂತ ಮಾಹಿತಿ ಸುಮಾರು 15 ಜನ ಸಚಿವರುಗಳು ಇದೇ ಕಾರಣಕ್ಕಾಗಿ ಪ್ರತ್ಯೇಕವಾಗಿ ಒಂದು ಸಭೆ ಕೂಡ ನಡೆಸಿದ್ದಾರೆ. ಆ ಸಭೆಯಲ್ಲಿ ವ್ಯಕ್ತವಾಗಿರುವಂತಹ ಅಭಿಪ್ರಾಯ ಏನು ಅಂದ್ರೆ, ನಮಗೆ ಬೇಕಾಗಿರುವಂತಹ ಶಾಸಕರನ್ನ ನಾವು ಹೇಳುವಂತ ನಿಗಮ ಮಂಡಳಿಗೆ ಹಾಕಿ ಎನ್ನುವಂತಹ ಒತ್ತಡವನ್ನ ಹಾಕಬೇಕು ಅನ್ನುವಂತ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಒಟ್ಟಿನಲ್ಲಿ ಕಾಂಗ್ರೆಸ್ನ ಪಾಲಿಗೆ ನಿಗಮ ಮಂಡಳಿ ನೇಮಕ ಅನ್ನುವಂಥದ್ದು ಒಂದ್ ರೀತಿ ಕಗ್ಗಂಟಾಗಿ ಪರಿಣಮಿಸಿದೆ. ಲೋಕಸಭಾ ಚುನಾವಣೆಯ ಹೊಸ್ತಿಲಿನಲ್ಲಿ ಇದು ದೊಡ್ಡ ಸಮಸ್ಯೆಯನ್ನ ಉಂಟು ಮಾಡಬಹುದು ಅನ್ನುವಂತಹ ಆತಂಕ ಕೂಡ ಹೈಕಮಾಂಡ್ಗೆ ಇದೆ. ಶ್ವೇತಾ, ಥ್ಯಾಂಕ್ ಯು ಮಲ್ತೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ನಿಗಮ ಮಂಡಳಿ ಜಟಾಪಟಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಗೊತ್ತಿಲ್ಲ. ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ, ಆದಷ್ಟು ಬೇಗ ಫೈನಲ್ ಮಾಡಬೇಕು ಅನ್ನೋದು ಕಾಂಗ್ರೆಸ್ನ ಹೈಕಮಾಂಡ್. ರಾಜಕೀಯದ ಪರಿಣಾಮ ಅಂತ ಅನಿಸುತ್ತೆ. ಉದ್ದೇಶಪೂರ್ವಕವಾಗಿ ಕೆಲವರ ಹೆಸರು ಸೇರಿಸಿದೀವಿ ಅಂತಾರೆ, ಜೊತೆಗೆ ಶಾಸಕರನ್ನ ಎತ್ಕಟ್ಟೋ ಪ್ರಯತ್ನ ಆಗ್ತಾ ಇದೆ ಅಂತಿದ್ದಾರೆ. ಒಟ್ಟಾರೆ ಗೊಂದಲ ಅಂತೂ ಇದ್ದೇ ಇದೆ. ಪರಿಹರಿಸುವ ಮಾರ್ಗ ಏನು ಅಂತ ಬಹುಶಃ ಕಾಂಗ್ರೆಸ್ಗೆ ಗೊತ್ತಾಗ್ತಿಲ್ಲ ಅಂತ ಅನ್ಸುತ್ತೆ. ದೊಡ್ಡ ತಲೆನೋವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.